ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 106ನೆಯ ಸರ್ಗಕ್ಕೆ ಸ್ವಾಗತ. ರಾವಣರ ನಡುವೆ ಭಯಂಕರವಾದ ಯುದ್ಧವು ಜರುಗಿರಲು ಇದ್ದಕ್ಕಿದ್ದಂತೆಯೇ ಶ್ರೀರಾಮನ ಬಾಹುಗಳಲ್ಲಿನ ಪರಾಕ್ರಮವು ಇಮ್ಮಡಿಯಾಗುತ್ತದೆ. ಅತ್ಯಂತ ವೇಗದಿಂದ ಬಾಣಗಳನ್ನು ಬಿಡಲಾರಂಭಿಸಿದಾಗ ರಾವಣನು ಆ ಬಾಣಗಳ ವೇಗವನ್ನು ತಡೆದುಕೊಳ್ಳಲಾರದೆ ನಿಶ್ಚೇಷ್ಟಿತನಾಗುತ್ತಾ ಸಾಗುತ್ತಾನೆ. ಆತನು ಬಿಟ್ಟ ಬಾಣಗಳು ಎಲ್ಲೆಲ್ಲಿಯೋ ಗುರಿ ತಪ್ಪಿ ಹೋಗುತ್ತವೆ. ಇನ್ನೇನು ಮರಣಾಸನ್ನನಾಗುತ್ತಿರುವಂತಹ ಸ್ಥಿತಿಯನ್ನು ಕಂಡು ಆ ರಾವಣನ ಸಾರಥಿಯು ಕೂಡಲೇ ರಥವನ್ನು ಹೇಗೋ ಗುರಿ ತಪ್ಪಿಸಿ ನೇರವಾಗಿ ಯುದ್ಧರಂಗದಿಂದ ಆಚೆಗೆ ಕರೆದುಕೊಂಡು ಹೋಗುತ್ತಾನೆ. ವಿಧಿ ಬಲಕ್ಕೆ ತುತ್ತಾದ ಆ ರಾವಣನು ಅಜ್ಞಾನದಿಂದ ಬಲುಕೋಪವನ್ನು ತಾಳಿ ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ಸಾರಥಿಗೆ ಇಂತೆಂದನು: ಎಲ ದುರ್ಬುದ್ಧಿಯವನೇ, ನನ್ನನ್ನು ಪರಾಕ್ರಮವಿಲ್ಲದವನಂತೆ, ಅಶಕ್ತನಂತೆ, ಪೌರುಷರಹಿತನಂತೆ, ಭೀರುವಿನಂತೆ, ಅಲ್ಪನಂತೆ, ಬಲವಿಲ್ಲದವನಂತೆ, ತೇಜೋ ವಿಹೀನನಂತೆ, ಮಾಯಾ ಶಕ್ತಿಗಳು ಬಿಟ್ಟು ಹೋದವನಂತೆ, ಅಸ್ತ್ರಗಳು ಬಹಿಷ್ಕಾರ ಹಾಕಿದವನಂತೆ ತಿಳಿದುಕೊಂಡು ನಿನ್ನ ಬುದ್ಧಿಗನುಸಾರವಾಗಿ ಚೇಷ್ಟೆ ಮಾಡುತ್ತಿರುವೆ. ಏತಕ್ಕಾಗಿ ನನ್ನನ್ನು ಅಪಮಾನಪಡಿಸಿ ನನ್ನ ಮನೋಭಿಪ್ರಾಯವನ್ನು ಕಂಡುಕೊಳ್ಳದೆ ಶತ್ರುವಿನ ಎದುರಿನಲ್ಲೇ ನನ್ನ ರಥವನ್ನು ಹೊರಕ್ಕೆ ತಂದೆ. ಎಲಾ ನೀಚ, ಬಹುಕಾಲದಿಂದ ನಾನು ಗಳಿಸಿದ್ದ ಯಶಸ್ಸು, ಪರಾಕ್ರಮ, ತೇಜಸ್ಸು, ನಂಬಿಕೆಗಳು ನಿನ್ನಿಂದ ನಾಶ ಹೊಂದಿದವು. ಪ್ರಖ್ಯಾತ ಪರಾಕ್ರಮಿಯು ತನ್ನ ಪರಾಕ್ರಮ ಸಂತೋಷಪಡಿಸುವವನು ಆದ ಶತ್ರುವಿನ ಕಣ್ಣೆದುರಿಗೆ ಯುದ್ಧದಲ್ಲಿ ಅತ್ಯಂತ ಆಸೆಯುಳ್ಳವನಾದ ನನ್ನನ್ನು ನೀಚ ಪುರುಷನನ್ನಾಗಿ ನೀನು ಮಾಡಿಬಿಟ್ಟೆ. ದುರ್ಬುದ್ಧಿಯವನೇ, ಅಜ್ಞಾನ ವಶದಿಂದ ನೀನು ಈ ರಥವನ್ನು ಮುಂದಕ್ಕೆ ಬಿಡದಿರುವ ಕಾರಣ ನೀನು ಶತ್ರುವಿನಿಂದ ಸತ್ಕಾರವನ್ನು ಪಡೆದಿರುವೆ. ಈ ನನ್ನ ವಾದವು ಸತ್ಯ. ಹಿತವನ್ನು ಕೋರುವ ಮಿತ್ರನು ಇಂತಹ ಕಾರ್ಯವನ್ನು ಮಾಡುವುದಿಲ್ಲ. ಇದು ಶತ್ರುಗಳಿಗೆ ಯೋಗ್ಯವಾದುದು. ನೀನು ಮಾಡಿದ ಈ ಕೆಲಸವು ಸರಿಯಲ್ಲ. ನೀನು ನನ್ನ ಪೋಷಣೆಯಲ್ಲಿ ಬಹಳ ಕಾಲದಿಂದ ಇದ್ದವನಾಗಿ ನನ್ನ ಗುಣಗಳ ಸ್ಮರಣೆ ಇರುವುದಾದರೆ ನನ್ನ ಶತ್ರುವು ಬಂದು ಬಿಡುವುದರೊಳಗಾಗಿ ರಥವನ್ನು ಬೇಗನೆ ಹಿಂದಿರುಗಿಸು. ಬುದ್ಧಿಹೀನನಾದ ರಾವಣನು ಹೀಗೆ ಬಿರುಸಾಗಿ ನುಡಿಯಲು ಹಿತಬುದ್ಧಿಯುಳ್ಳವನಾದ ಸಾರಥಿಯು ವಿನಯದಿಂದ ರಾವಣನಿಗೆ ಈ ಮಾತುಗಳನ್ನು ಆಡಿದನು: ನಾನು ಭಯಪಟ್ಟವನಲ್ಲ, ಅವಿವೇಕಿಯೂ ಅಲ್ಲ, ಶತ್ರುಗಳ ಭೇದೋಪಾಯಕ್ಕೆ ಸಿಲುಕಿದವನಲ್ಲ, ಮೈಮರೆತಿಲ್ಲ, ವಿಶ್ವಾಸವಿಲ್ಲದವನಲ್ಲ, ನಿನ್ನ ಸತ್ಕಾರಗಳನ್ನು ಮರೆತವನೂ ಅಲ್ಲ. ನಿನ್ನ ಹಿತವನ್ನು ಕೋರುತ್ತಾ, ನಿನ್ನ ಯಶಸ್ಸನ್ನು ಕೋರುತ್ತಾ, ನಿನ್ನಲ್ಲಿರುವ ವಿಶ್ವಾಸದಿಂದ, ಸಮಾಧಾನ ಮನಸ್ಸಿನಿಂದಲೇ ನಿನಗೆ ಪ್ರಿಯವಾದುದೆಂದು ನಂಬಿ ನಿನಗೆ ಅಪ್ರಿಯವನ್ನು ಮಾಡಿದುದಾಯಿತು. ಮಹಾರಾಜ, ಈ ವಿಚಾರದಲ್ಲಿ ನಿನ್ನ ಪ್ರಿಯ ಹಿತಗಳಲ್ಲೇ ಆಸಕ್ತನಾದ ನನ್ನನ್ನು ನೀನು ಯಾವನೋ ಅಲ್ಪನಂತೆ, ಅಯೋಗ್ಯನಂತೆ, ದೋಷಯುಕ್ತನೆಂದು ಎಣಿಸಬೇಡ. ಉನ್ನತ ಪ್ರದೇಶದಿಂದ ವೇಗದೊಡನೆ ಹರಿಯುವ ನದಿಯ ಪ್ರವಾಹವನ್ನು ಹಿಂತಿರುಗಿಸುವಂತೆ ಯಾವ ಕಾರಣದಿಂದ ರಥವು ಯುದ್ಧಭೂಮಿಯಿಂದ ಹಿಂದಿರುಗಿಸಲ್ಪಟ್ಟಿತು ಎಂಬುದನ್ನು ಹೇಳುತ್ತೇನೆ ಕೇಳು. ವೀರನೇ, ನೀನು ಬಹಳವಾಗಿ ಯುದ್ಧ ಮಾಡಿ ಶ್ರಮಗೊಂಡಿರುವುದು ತಿಳಿಯಿತು. ನಿನ್ನ ಮುಖವು ಸುಮುಖವಾಗಿರಲಿಲ್ಲ, ಹರ್ಷವಿರಲಿಲ್ಲ. ಈ ರಥದ ಕುದುರೆಗಳು ರಥವನ್ನು ನಡೆಸಿ ನೋವು ತಳೆದು ದೀನತೆಯನ್ನು ತಾಳಿ ಬಿಸಿಲಿನಿಂದ ಬಳಲಿ ಮಳೆಯ ಹೊಡೆತಕ್ಕೆ ಸಿಕ್ಕಿದ ಹಸುಗಳಂತೆ ಆಗಿದ್ದವು. ಬಹಳವಾಗಿ ಶಕುನಗಳು ಉಂಟಾಗುತ್ತಿದ್ದವು. ಅವು ಉಂಟಾದಾಗಲೆಲ್ಲ ನಮಗೆ ಪ್ರತಿಕೂಲವಾಗಿರುವುದನ್ನೇ ಕಾಣುತ್ತಿದ್ದೆನು. ಸಾರಥಿಯಾದವನು ದೇಶ ಕಾಲಗಳನ್ನು ತಿಳಿದುಕೊಳ್ಳಬೇಕು. ರಥಿಕನ ಲಕ್ಷಣಗಳನ್ನು, ಮನೋ ಇಂಗಿತಗಳನ್ನು, ಆತನ ದೈನ್ಯವನ್ನು, ದುಃಖವನ್ನು, ಹರ್ಷವನ್ನು, ಬಲಗಳನ್ನು ತಿಳಿದುಕೊಳ್ಳಬೇಕು. ಭೂಮಿಯ ಹಳ್ಳ ತಿಟ್ಟುಗಳನ್ನು, ಸಮ ಪ್ರದೇಶಗಳನ್ನು, ಯುದ್ಧ ಸಮಯವನ್ನು ತಿಳಿಯಬೇಕು. ಶತ್ರುವಿನ ಹುಳುಕುಗಳನ್ನು ತಿಳಿದಿರಬೇಕು. ಸಮೀಪಕ್ಕೆ ರಥವನ್ನು ಬಿಡುವುದು, ಪಕ್ಕಕ್ಕೆ ಸರಿಸುವುದು, ಸ್ಥಿರವಾಗಿ ನಿಲ್ಲಿಸುವುದು, ಹಿಂದಕ್ಕೆ ತೆಗೆದುಕೊಂಡು ಹೋಗುವುದು, ಇವೆಲ್ಲವನ್ನು ರಥದಲ್ಲಿ ಇರುವವನು, ರಥದ ಯೋಗಕ್ಷೇಮವನ್ನು ಹೊತ್ತಿರುವವನು ತಿಳಿಯಬೇಕು. ನಿನ್ನ ವಿಶ್ರಾಂತಿಗಾಗಿ, ರಥದ ಕುದುರೆಗಳ ವಿಶ್ರಾಂತಿಗಾಗಿ ನಿನಗೆ ಉಗ್ರವಾದ ವ್ಯಸನವು ಉಂಟಾಗದಿರಲಿ ಎಂದು ಕೋರುತ್ತಾ ಯುಕ್ತವಾದ ಈ ಕಾರ್ಯವನ್ನು ನಾನು ಮಾಡಿದೆ. ವೀರನೇ, ನನ್ನ ಸ್ವೇಚ್ಛೆಯಿಂದ ಈ ರಥವನ್ನು ಈಚೆಗೆ ತರಲಿಲ್ಲ. ಪ್ರಭುವೇ, ದಣಿಯಲ್ಲಿರುವ ಅಂದರೆ ಯಜಮಾನನಲ್ಲಿರುವ ವಿಶ್ವಾಸದ ಪೂರ್ಣತೆಯಿಂದ ನಾನು ಈ ಕಾರ್ಯವನ್ನು ಮಾಡಿದೆನು. ಶತ್ರುಮರ್ದನನೇ, ವೀರನೇ, ಏನು ಹೇಳಬೇಕೆಂದಿರುವೆನೋ ಅದನ್ನು ಸ್ಪಷ್ಟವಾಗಿ ಆಜ್ಞಾಪಿಸು.
ನಿನ್ನ ಋಣವನ್ನು ತೀರಿಸಬೇಕೆಂಬ ಸಂಕಲ್ಪದಿಂದಲೇ ನಾನು ಅದನ್ನು ಮಾಡುತ್ತೇನೆ. ಯುದ್ಧಕಾಮಿಯಾದ ರಾವಣನು ತನ್ನ ಸಾರಥಿಯ ಆ ಮಾತುಗಳಿಂದ ಸಂತುಷ್ಟನಾಗಿ ಆತನನ್ನು ಅನೇಕ ವಿಧದಲ್ಲಿ ಕೊಂಡಾಡಿ, ಸಾರಥಿ, ರಥವನ್ನು ಬೇಗನೆ ರಾಮನ ಎದುರಿಗೆ ತಂದು ನಿಲ್ಲಿಸು. ಯುದ್ಧದಲ್ಲಿ ಶತ್ರುಗಳನ್ನು ಕೊಲ್ಲದೆ ರಾವಣನು ಹಿಂದಿರುಗುವುದಿಲ್ಲ ಎಂಬುದಾಗಿ ನುಡಿದನು. ಹೀಗೆಂದು ಹೇಳಿ ಬಳಿಕ ರಾಕ್ಷಸ ರಾಜನಾದ ರಾವಣನು ಸಂತೋಷಗೊಂಡವನಾಗಿ ಆತನಿಗೆ ಒಂದು ಒಳ್ಳೆಯ ಶುಭಕರವಾದ ಹಸ್ತಾಭರಣವನ್ನು ಕೊಟ್ಟನು. ರಾವಣನ ಮಾತನ್ನು ಕೇಳಿದ ಮೇಲೆ ಸಾರಥಿಯು ಹಿಂತಿರುಗಿದನು. ಆಗ ರಾವಣನ ಮಾತಿನಿಂದ ಪ್ರೇರಿತನಾಗಿ ಸಾರಥಿಯು ಕುದುರೆಗಳನ್ನು ವೇಗವಾಗಿ ನಡೆಸಿದನು. ಕ್ಷಣಕಾಲದಲ್ಲಿ ರಾಕ್ಷಸರಾಜನ ಆ ಮಹಾರಥವು ರಣಾಂಗಣದಲ್ಲಿ ರಾಮನ ಎದುರಿಗೆ ಬಂದು ನಿಂತಿತು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 106ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.